ಸ್ನೇಹಿತರೆ ನೋಡಿ, ಈ ಬಟ್ಟೆಯಲ್ಲಿ ಎಷ್ಟು ಕೊಳೆ ಇದೆ ಅಂತ. ಇದನ್ನು ನಾವು ಇವಾಗ ಡ್ರೈ ಕ್ಲೀನ್ ಮಾಡ್ತಾ ಇದ್ದೀವಿ. ಈ ನೋಡಿ, ಇದು ವೈಟ್ ಪಂಚೆ ಯಾವ ಕಲರ್ ಇದೆ ಅಂದರೆ ಆಫ್ ವೈಟ್ ಆಗೋಗಿದೆ. ಇದನ್ನು ನಾವು ಇವಾಗ ಡ್ರೈ ಕ್ಲೀನ್ ಮಾಡಿ ನಮ್ಮದೇ ಲಾಂಡ್ರಿಯಲ್ಲಿ ಯಾವ ಥರ ಅದು ಕಲರ್ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಪ್ರೋಸೆಸ್ ಇವಾಗ ಯೂಸ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಮ್ಮ ಕೆಮಿಕಲ್ಸಲ್ಲಿ ನಾವು ಡಿಪ್ ಮಾಡ್ತಾ ಇದ್ದೀವಿ ಅದನ್ನು. ನಿಮಗೆ ಈ ಆಫ್ ಎಲ್ಲೋ ಆ ಥರ ಎಲ್ಲ ಕಾಣುತ್ತೆ. ಮನೆಗಳಲ್ಲಿ ನೀವು ಬಿಳಿ ಬಟ್ಟೆ ವಾಶ್ ಮಾಡ್ತಾ ಇದ್ದರೆ ಎಷ್ಟೇ ವಾಶ್ ಮಾಡಿದ್ರು ಆಫ್ ವೈಟು ಇಲ್ಲ ನೀಲಿ ಕಲರು, ಮೊದಲಿಗೆ ನೀಲಿ ಆಗ್ತಿದ್ರು, ಅದೇ ಥರ ಕಲರ್ಸ್ ಬರೋದು, ಫುಲ್ ವೈಟ್ ಬರ್ತಿರಲಿಲ್ಲ. ಈಗ ನಾವು ನಮ್ಮ ಅಂಗಡಿಯ ಯೂಸ್ ಮಾಡ್ಕೊಂಡು ಕೆಮಿಕಲ್ಲು ನಮ್ಮ ಸಾರು ತೋರಿಸ್ತಾ ಇದ್ದಾರೆ ಎಷ್ಟು ವೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ನೋಡಿ. ನಾವು ಡಿಪ್ ಮಾಡಿ ತೋರಿಸ್ತಾ ಇದ್ದೀವಿ. ಪ್ರತಿ ಬಟ್ಟೆನೂ ನಾವು ಇದೇ ಥರ ವೈಟ್ ಬಟ್ಟೆಗೆಲ್ಲ ಇದೇ ಪ್ರೋಸೆಸ್ಸಲ್ಲೇ ನಾವು ನಮ್ಮ ಲಾಂಡ್ರಿಯಲ್ಲಿ ಇದು ಮಾಡೋದು. ನಿಮಗೆ ಎರಡೂ ತೋರಿಸ್ತೀವಿ. ಫಸ್ಟ್ ಹಳೇದು ಹೆಂಗಿದೆ ಮತ್ತು ಇದರಲ್ಲಿ ಡ್ರಿಪ್ ಮಾಡ್ತಾ ಇರೋದು ಹೆಂಗಿದೆ ಅನ್ನೋದನ್ನು ನಾನು ನಿಮಗೆ ಕಂಟಿನ್ಯೂ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಈಗ ನಾವು ನಮ್ಮದೇ ಆದ ಲಾಂಡ್ರಿಯಲ್ಲಿ ನಾವು ಕೆಮಿಕಲ್ ಯೂಸ್ ಮಾಡಿ ಈ ವೈಟ್ ಬಟ್ಟೆನ ಆವಾಗಲೇ ಯಾವ ಥರ ಪ್ರೋಸೆಸ್ ಮಾಡೋದು ಅಂತ ಮಾಡಿ ತೋರಿಸಿದ್ವಿ. ಅರ್ಧ ಮಾಡಿದ್ದೀವಿ. ಅರ್ಧ ನೋಡಿ ಎಷ್ಟು ಕ್ಲೀನಾಗಿದೆ, ಇರೋ ಸ್ಟ್ರೈನ್ಸ್ ಎಲ್ಲ ಹೊರಟೋಗಿದೆ ನೋಡಿ, ಏನೇನು ಕಲೆ ಇದೆ ಅಂತ ನೋಡಿ. ಈ ಕಡೆ ನಾವು ಮಾಡಲಿಲ್ಲ, ಇದು ನಿಮಗೆ ತೋರಿಸೋದಕ್ಕೆ ಅಂತಲೇ ನಾವು ಅರ್ಧ ಮಾಡಿ ಅರ್ಧ ಇಟ್ಟಿದ್ದು ನೋಡಿ. ಇದರಲ್ಲಿ ಎಷ್ಟು ಗಲೀಜು ಎಷ್ಟು ಕೊಳೆ ಇದೆ ಅಂತ. ಇದನ್ನು ನಾವು ನೋಡಿ, ಈ ಅರ್ಧ ಭಾಗದಲ್ಲಿ ನಾವು ನಮ್ಮ ಕೆಮಿಕಲ್ ಯೂಸ್ ಮಾಡಿ ನಮ್ಮ ಸಾರು ಎಲ್ಲ ತೋರಿಸ್ಕೊಟ್ಟಿದ್ದಾರೆ ನೋಡಿ, ಎಷ್ಟು ವೈಟ್ ಆಗಿದೆ ಅಂತ. ನಿಮ್ಗೇನೇ ಫ್ಯೂಚರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಬ್ರೈಟ್ ಲಾಂಡ್ರಿ ಸರ್ವಿಸಸ್ ಊಡಿ.